ಇವಾಗ ಮಶ್ರೂಮ್ ಪ್ರಾಜೆಕ್ಟ್ ನಿಶಾಳೆ ಕಟ್ ಮಾಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಈ ಬಾಸ್ಕೆಟ್ ಏನಿದೆ ನೋಡಿ, ಫ್ರೂಟ್ಸ್ ಇಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿರೋದು. ಬಟ್ ಫ್ರೂಟ್ಸ್ ಹಾಗೆ ಪ್ಲ್ಯಾಸ್ಟಿಕಲ್ಲಿದೆ. ಬಾಸ್ಕೆಟಲ್ಲಿ ನೋಡಿ ಯಾರು ಮಲ್ಕೊಂಡಿದ್ದಾರೆ ಅನ್ನೋದು. ಬೆಕ್ಕುಗಳೆರಡು ಅದರಲ್ಲಿ ಮಲ್ಕೊಂಡಿದೆ. ಹಾಗೆ ನಿನ್ನೆ ಬರಬೇಕಾದ್ರೆ ನಾವೀಗೆ ಕಾಯಿ ಹೋಳಿಗೆ ಅಂತ ಹೇಳ್ತೀವಿ. ನನಗೆ ತುಂಬ ಫೇವ್ರೇಟ್, ಇವನ್ ನನ್ನ ಹಸ್ಬೆಂಡಿಗೆ ಕೂಡ ಫೇವ್ರೇಟ್. ಅದನ್ನೊಂದು ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಗಂಟೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ 8:15 ಆಗ್ತಾಯಿದೆ. ಈ ವ್ಲಾಗ್ ಏನಿದೆ ನೋಡಿ, ಸಂಡೇ ವ್ಲಾಗ್ ಇದು. ಅಪ್ಪ ಮಗಳು ಇಬ್ಬರೂ ಮಲ್ಕೊಂಡಿದ್ದಾರೆ. ಆ್ಯಂಡ್ ನೋಡಿ ಎಷ್ಟೊಂದು ಮೆಸ್ ಆಗಿದೆ ಅನ್ನೋದು. ಸೊ ಇವತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ಬಟ್ಟೆಗಳ ರಾಶಿ ಇದೆ, ಅದನ್ನೆಲ್ಲ ಮಡಚಿ ಎತ್ತಿ ಇಡಬೇಕು ಅಂತ. ಹಾಗೆ ನಾನು ನಿನ್ನೆ ಬರಬೇಕಾದ್ರೆ ಮಶ್ರೂಮ್ ತೊಗೊಂಡು ಬಂದಿದ್ದೆ. ನಿಶಾ ಅಂದ್ಲು ಮಶ್ರೂಮ್ ಮಾಡಿ ವಿತ್ ಚಪಾತಿ ಅಂತ. ಹಾಗೆ ಇವರು ಬರಬೇಕಾದ್ರೆ ಶನಿವಾರವೇ ಇವರು ತೊಗೊಂಡು ಬರ್ತಾರೆಲ್ಲ ಗ್ರೋಸ್ರಿ. ಸೊ ಅದನ್ನು ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಏನೆಲ್ಲ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಸೋಪ್ ಆಗಿರ್ಬೋದು, ಆಮೇಲೆ ಸೊಳ್ಳೆ ಬತ್ತಿ, ಆಮೇಲೆ ಶ್ಯಾಂಪು ಇರ್ಬೋದು, ಕಂಫರ್ಟ್, ಇದನ್ನೆಲ್ಲ ಅವರು ಶನಿವಾರವೇ ತೊಗೊಂಡು ಬರೋದು. ಹಾಗೆ ತಿಂಡಿಗೆ ನಮಗೆ ಟೀ ಕಾಫಿಗೆ ಏನಾದರೂ ಬೇಕಾಗುತ್ತಲ್ವ. ಸೊ ನಾನೇನು ಕಾಫಿ ಕುಡಿಯೋದಿಲ್ಲ, ಟೀ ಕೂಡ ಕುಡಿಯೋದಿಲ್ಲ. ಬಟ್ ಇವರು ಕುಡಿತಾರೆ. ಸೊ ಅದಕ್ಕೆ ಬರಬೇಕಾದ್ರೆ ಬರ್ಬಾನ್ ಬಿಸ್ಕೆಟ್ ಆ್ಯಂಡ್ ಈ ಥರ ಎಲ್ಲ ಸ್ನ್ಯಾಕ್ ತೊಗೊಂಡು ಬಂದಿದ್ದರು. ಬರ್ಬಾನ್ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಸೊ ಹಾಗೆ ನನ್ನ ಮಗಳು ಕೂಡ ತಿಂತಾಳೆ. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಬಿಸ್ಕೆಟ್ಸ್, ನಾನು ಅಷ್ಟೊಂದು ತಿನ್ನೋದಿಲ್ಲ. ಬಟ್ ಮನಸ್ಸಾದಾಗ ಮಾತ್ರ ನನಗೆ ಈ ಥರದ್ದು ಫ್ರೈಡ್ ಏನಿದೆ ನೋಡಿ, ಅದು ಕೂಡ ತುಂಬ ಲಿಮಿಟೆಡ್, ಹೆಚ್ಚು ತಿನ್ನೋದಿಲ್ಲ ನಾನು. ಬರಬೇಕಾದ್ರೆ ಮಶ್ರೂಮ್ ತೊಗೊಂಡು ಬಂದಿದ್ದೆ. ಸೊ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ನಾನು ಮೊದಲು ಮಶ್ರೂಮ್ ತಿಂತಾ ಇರಲಿಲ್ಲ. ನಿಶಾ ತಿನ್ನಕ್ಕೆ ಶುರು ಮಾಡಿಲ್ಲಲ್ಲ, ಅದಾದ ನಂತರ ನಾನು ಕೂಡ ಇವಾಗ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊಳ್ಬೇಕು. ಇದನ್ನು ಈ ಥರ ಕಟ್ ಮಾಡಿದ ನಂತರ ಸೊ ಇವಾಗ ಮಶ್ರೂಮ್ಗೆ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ನಿಮ್ಮಲ್ಲಿ ಏನೆಲ್ಲ ಮಸಾಲೆ ಇದೆ ನೋಡಿ ಅದು ಹಾಕಿ. ಲೈಕ್ ಕೊತ್ತಂಬರಿ ಹುಡಿ ಇರಬಹುದು, ಇಲ್ಲಾಂದರೆ ಮೆಣಸಿನ ಹುಡಿ, ಆಮೇಲೆ ಗರಂ ಮಸಾಲ, ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸೊ ನಾನು ಏನು ಅಂತಂದರೆ ಇವಾಗ ಮೊಸರು ಸ್ವಲ್ಪ ಹಾಕಿದ ನಂತರ ನನ್ನ ನೆನಪು ಬಂತು ನಾನು ಟೊಮೆಟೊ ಯೂಸ್ ಮಾಡ್ತೀನಿ ಅಂತ. ಸೊ ನೀವು ಒಂದು ವೇಳೆ ಟೊಮೆಟೊ ಯೂಸ್ ಮಾಡ್ತೀರಂತಂದರೆ ಮೊಸರನ್ನು ಸ್ಕಿಪ್ ಮಾಡ್ಬೋದು. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಎರಡೂ ಕೂಡ ಯೂಸ್ ಮಾಡ್ತೀನಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮೊಸರು. ಅದಾದ ನಂತರ ನನ್ನ ನೆನಪು ಬಂತು. ಬಟ್ ಏನು ಅಂತಂದರೆ ಇವಾಗ ಹಾಕಿದ್ದೀನಲ್ವ, ಏನೂ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಹುಳಿ ಇರುತ್ತೆ, ಹಾಗೆ ಟೊಮೆಟೊ ಕೂಡ ಹುಳಿ ಇರುತ್ತೆ ಅಲ್ವಾ. ತಿನ್ನುವಾಗ ಇನ್ನಷ್ಟು ಹುಳಿ ಇರಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಬೇಕಾಗತ್ತೆ. ಇದನ್ನು ಎಲ್ಲ ಮಸಾಲೆಗಳು ನಿಮ್ಮಲ್ಲಿ ಏನೆಲ್ಲ ಮಸಾಲೆ ಇದೆ ನೋಡಿ ಅದೆಲ್ಲ ಹಾಕೋಬೋದು. ಬಿರಿಯಾನಿ ಮಸಾಲ, ಗರಂ ಮಸಾಲ ಎಲ್ಲ ಏನಿದ್ರೆ ನೋಡಿ ಅದನ್ನೆಲ್ಲ ಹಾಕಿ. ನಾವು ಬೇಸಿಕಲ್ಲಿ ಯಾವುದು ಮಸಾಲ ಯೂಸ್ ಮಾಡ್ತೀವಿ ನೋಡಿ ಅದನ್ನೇ ಯೂಸ್ ಮಾಡಿರೋದು. ನೋಡಿ ಬಿಸಿಲು, ಈ ಕಡೆ ಬಿಸಿಲು ಇದೆ. ಬಟ್ ಇಲ್ಲಿ ನೋಡಿ ಮೋಡ ಹಾಕಿದಾಗಿದೆ. ಇವಾಗ ಹೋಯ್ತು ಬಿಸಿಲು, ನಾನು ಹೇಳ್ದ ಹಾಗೆ ಹೋಯ್ತು ಬಿಸಿಲು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸಂಡೇ ನೋಡೋಣ ಏನೆಲ್ಲ ನಾವು ಮಾಡ್ತೀವಿ ಅನ್ನೋದು. ಆ್ಯಂಡ್ ಇವಾಗ ನೀವು ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತು ಮಶ್ರೂಮ್ ಆ್ಯಂಡ್ ಬಟಾಣಿ ಕಾಳು ಮಾಡ್ತಾಯಿದ್ದೀನಿ. ನಿಶಾಳಿಗೆ ತುಂಬ ಫೇವ್ರೆಟ್ ಮಶ್ರೂಮ್. ಸೊ ಬನ್ನಿ ಆ ರೆಸಿಪಿನ ನೋಡ್ಕೊಂಡು ಬರೋಣ. ಇವಾಗ ರುಬ್ಕೊಳ್ಳೋದಕ್ಕೆ ಏನೆಲ್ಲ ನಾನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತಂದರೆ, ಒಂದು ದೊಡ್ಡ ಆನಿಯನ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಬಟಾಣಿ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಅಂತಂದರೆ ಇದು ಬೇಯಿಸಿರುವಂತಹ ಬಟಾಣಿ ಕಾಳುಗಳು. ಆಮೇಲೆ ಟೊಮೆಟೊ, 2 ಸಣ್ಣ ಸಣ್ಣ ಟೊಮೆಟೊಗಳನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಇತ್ತು ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಸೊ ನಿಮ್ಗೆ ಇಷ್ಟ ಇಲ್ಲ ಗೋಡಂಬಿ ಅಂತಂದರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ರುಬ್ಕೊಳ್ಬೇಕು ನೋಡಿ, ಈ ಥರ ಮಿಕ್ಸ್ ಆಗಿದೆ. ನಾನು ಅಂದ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಆಗಿರಬಹುದು ಅಂತ. ಮತ್ತೆ ನೋಡಿದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಲ್ಲ. ಅದನ್ನು ಇನ್ನೊಮ್ಮೆ ನನಗೆ ಮಿಕ್ಸ್ ಮಾಡಬೇಕಾಯಿತು, ರುಬ್ಕೊಳ್ಬೇಕಾಯಿತು. ನೋಡಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಟೊಮೆಟೊ ಹಾಗೆ ಇದೆ. ಆ್ಯಂಡ್ ಈ ಬಾನಲ್ಲಿ ಏನಿದೆ ನೋಡಿ ಬ್ಲ್ಯಾಕ್ ಕಾಣ್ತಾ ಇದೆ, ಇದರಲ್ಲಿ ನಾನು ಆನಿಯನ್ ಏನಿದೆ ನೋಡಿ ಫ್ರೈ ಮಾಡಿರೋದು. ಅದಾದ ನಂತರ ಇದನ್ನ ಎಲ್ಲ ಗರಂ ಮಸಾಲೆ, ಚಕ್ಕೆ ಅದೆಲ್ಲ ಇದೆ ನೋಡಿ ಅದನ್ನೆಲ್ಲ ಹಾಕಿ ರುಬ್ಕೊಂಡಿರುವಂಥ ಮಸಾಲೆಗಳನ್ನು ಹಾಕ್ಕೋಬೇಕು. ಅದಾದ ನಂತರ ನೀವು ಡೈಲಿ ಬೇಸಿಕ್ ಯಾವುದು ಯೂಸ್ ಮಾಡ್ತೀರಾ ನೋಡಿ ಮಸಾಲೆಗಳು, ಅಂತಂದರೆ ಪೌಡರ್ ಮಸಾಲೆ ಏನಿದೆ ನೋಡಿ ಅದನ್ನ ಹಾಕ್ಕೊಳ್ಳಿ.
ಏನೆಲ್ಲ ಇದೆ ಅದನ್ನೆಲ್ಲ ಹಾಕ್ಕೊಳ್ಬೋದು. ಗರಂ ಮಸಾಲ ತುಂಬ ಇಂಪಾರ್ಟೆಂಟ್, ಸೊ ಅದು ಬೇಕೇ ಬೇಕಾಗುತ್ತೆ. ಇದಾದ ನಂತರ ಇವಾಗ ನಾನು ಅದನ್ನ ಮುಚ್ಚಿಡ್ತಿದ್ದೀನಿ ಸ್ವಲ್ಪ ಬೇಯಲಿ ಅಂತ. ಇದಾದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಮಶ್ರೂಮ್, ಅದನ್ನು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ರೆಸಿಪಿ ಅಂತೂ ಸೂಪರ್, ನಾನು ನನ್ನನ್ನು ಹೊಗಳ್ತಾ ಇಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಬಟಾಣಿ ಕಾಳುಗಳನ್ನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ, ಸೊ ಅದರಲ್ಲಿ ಕೂಡ ಉಪ್ಪಿರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಬಟಾಣಿ ಕಾಳುಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಿಶಾಳ್ದಿದು ತುಂಬ ಫೇವ್ರೇಟ್, ಎಷ್ಟು ಬೇಕಾದರೂ ಚಪಾತಿ ತಿಂತಾಳೆ ಅವಳು ಈ ಥರ ಮಾಡಿದರೆ. ಸೊ ಅವಳಿಗಿದ್ದದ್ದು ಗ್ರೀನ್ ಕಲರ್ ಮಾಡಬೇಕು ಅಂತ. ನನಗೆ ಕೊತ್ತಂಬರಿ ಸೊಪ್ಪು ಏನಿದೆ ನೋಡಿ ಅದು ಮರೆತು ಹೋಯಿತು ತರೋದಕ್ಕೆ, ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡೆ. ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಇದಾದ ನಂತರ ಹೊರಗಡೆ ಬಂದು ನೋಡ್ತೀನಿ, ನಮ್ಮ ಸಣ್ಣ, ನಾನು ಇವಳನ್ನು ಬಿಟ್ಟೆ ಅಂತ ಕರೆಯೋದು, ಅವಳ ಹೆಸರು ಬಟಾಣಿ ಅಂತ. ಸೊ ಅವಳು ನೋಡಿ ತೆಂಗಿನ ಮರ ಹೇಗೆ ಹತ್ತಿದಾಳೆ ಅಂತ, ಅವಳಿಗೆ ಇಳಿಲಿಕ್ಕೆ ಆಗಿರಲಿಲ್ಲ. ಮತ್ತು ನಿಶಾ ಹೋಗಿ ಅವಳನ್ನು ಕೆಳಗೆ ಇಳಿಸಿದ್ಲು. ಹಾಗೆ ನಾನು ಅಂದೆ ಸ್ವಲ್ಪ ಅವಳು ವೀಡಿಯೋ ಮಾಡು ಅಂತ. ಅವಳು ಕೈಗೇ ಸಿಗೋದಿಲ್ಲ, ಓಡಿಕೊಂಡು ಹೋಗ್ತಾಳೆ. ಹಾಗೆ ಇವಾಗ ನಿಶಾ ಹೋಗಿ ಕರ್ಕೊಂಡು ಬರ್ತಾಳೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ. ನೋಡಿ ತುಂಬ ಚೆನ್ನಾಗಿತ್ತು, ಸಖತ್ತಾಗಿದೆ. ಚಪಾತಿ ಜೊತೆ ಅನ್ನದ ಜೊತೆ ಕೂಡ ಚೆನ್ನಾಗಾಗುತ್ತೆ ಇದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಅದಾದ ನಂತರ ನಾನು ನಿನ್ನೆ ಬರಬೇಕಾದ್ರೆ ಚಾಕ್ಲೇಟ್ ತೊಗೊಂಡು ಬಂದಿದ್ದೆ, 4 ಚಾಕ್ಲೇಟ್ ತೊಗೊಂಡು ಬಂದಿದ್ದೆ. ಇದು ಹಝಲ್ನಟ್, ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಸೊ 2 ನಿಶಾಳಿಗೆ 2 ನನಗೆ ಅಂತ ಹೇಳಿಬಿಟ್ಟು. ನಿಶಾ ಆಲ್ರೆಡಿ ನಿನ್ನೆ ತಿಂದಿದ್ಲು, ನನಗೆ ನಿನ್ನೆ ವ್ರತ ಇತ್ತು, ಸೊ ಹಾಗಾಗಿ ನಾನು ತಿಂದಿರಲಿಲ್ಲ, ಹಾಗೆ ಇಟ್ಟಿದೆ, ನೆಕ್ಸ್ಟ್ ಡೇ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತು ಸೂಪರ್ ಇತ್ತು ಇದು ಕೂಡ. ಪ್ರೊಜೆಕ್ಟ್ ಮಾಡ್ತಾ ಇದ್ದಾಳೆ, ಸ್ಟ್ರಾದಲ್ಲಿ ಕಟ್ ಮಾಡಿಬಿಟ್ಟು ಮಾಡಲಿಕ್ಕೆ ಅಂತೆ. ಅಲ್ಲ ಟೋಟಲ್ ಎಷ್ಟು ಪ್ರೊಜೆಕ್ಟ್ ಮಾಡಿ ಅವನ್ ನೋಡಿ ಅಲ್ಲಿಂದ ಹೊರಗಡೆಯಿಂದ 3 ಉಂಟು ವಾಪಸ್. ಇನ್ನು ಎಕ್ಸಾಮ್ ಈ ಕಡೆ ನೋಡೊಮ್ಮೆ, ಈ ಕಡೆಯ ಇಲ್ಲಿ ನೋಡ. ನಿಶಾ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿ ಆಯಿತು. ಈ ಥರ ಕಾಣ್ತಾ ಉಂಟು. ಒಂದು ಟೆಂಪಲ್ ಇದು, ಒಂದು ಪಾಲಿಗಾನ್ಸ್ ಅಂತೆ, ಮತ್ತು ನಂಬರ್ಸ್, ಆಡ್ ನಂಬರ್ಸ್ ಎಲ್ಲ ಸೀಕ್ವೆನ್ಸಸ್ ಅಂತೆ. ಸಂಜೆ ಸಂಜೆ ಸ್ನ್ಯಾಕಿಗೆ ಬೀನ್ಸ್ ಕಟ್ ಮಾಡಿದ್ದಾಳೆ. ಇಲ್ಲಿ ಇವಾಗ ನೋಡಿ ಪೊಟ್ಯಾಟೊ ಕಟ್ ಮಾಡಿ, ಪೊಟ್ಯಾಟೊ ಅಲ್ಲ ಸಾರಿ ಟೊಮೆಟೊ ಕಟ್ ಮಾಡಿದ್ದಾಳೆ. ಅಲ್ಲಿ ನೋಡಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದಾಳೆ. ಎಂತ ಮಾಡೋದು ನೀನು ಇವಾಗ? ಪಾಸ್ತಾ. ಆವಾಗ ಬೆಳಿಗ್ಗೆ ನಾನು ತೋರಿಸಿದ್ದೆ ಅಲ್ವಾ, ನೋಡಿ ಇದು 1 2 3 ಹೊಸತ್ತು ಪಾಸ್ತಾ ಅಂತ ಇದು. ಸೊ ನೋಡೋಣ ಹೇಗಿರುತ್ತೆ ಅಂತ. ನಾನು ಇವಾಗ ಮಾಡಿ ಕೊಡ್ತೀನಿ ಅವಳಿಗೆ, ಹೇಗಾಗುತ್ತೆ ನೋಡೋಣ. ಚಟ್ಪಟ್ ಮಸಾಲ ಅಂತ ಇದೆ, ನೋಡೋಣ. ನಿಮ್ಮ ಮಕ್ಕಳು ಏನಾದರೂ ನೀವು ಕಿಚನಲ್ಲಿ ಇರಬೇಕಾದ್ರೆ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಏನಾದರೂ ಅವ್ರು ಅಂದರೆ ದಯಮಾಡಿ ಅವರಿಗೊಂದು ಅವಕಾಶನ ಕೊಡಿ ಕೆಲಸ ಮಾಡೋದಕ್ಕೆ ಕಿಚನಲ್ಲಿ. ಬಿಕಾಸ್ ಎಲ್ಲರೂ ಕೂಡ ಅವಕಾಶನ ಡಿಸರ್ವ್ ಮಾಡ್ತಾರೆ ಅಲ್ವಾ. ಹಾಗೆ ನನ್ನ ಮಗಳು ಕೂಡ ಮೊದಲು ನನ್ನ ಹತ್ರ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ನಾನು ಅವಳನ್ನ ಬಿಡ್ತಾ ಇದ್ದೆ. ಬಿಕಾಸ್ ಇದರಿಂದಲೇ ಕಲಿತಾರೆ, ಮುಂದೆ ಅವರಿಗೆ ಏನೋ ಸುಲಭ ಆಗುತ್ತೆ. ಇಲ್ಲಿ ಬಂದು ನಾನು ನೋಡಬೇಕಾದ್ರೆ ಸ್ವಲ್ಪ ನೋಡಿ ಸೈಡಲ್ಲೆಲ್ಲ ತಳ ಇಟ್ಕೊಂಡಿದೆ. ಆ್ಯಕ್ಚುಲಿ ನಾನು ಹೊರಗಡೆ ಹೋಗಿದ್ದೆ ಇವ್ರ ಜೊತೆ ಮಾತಾಡೋದಕ್ಕೆ. ನಿಶಾ ಏನೋ ಅವಳದು ಬರಿತಾ ಇದ್ಲು. ಹಾಗೆ ನನಗೆ ಇದು ಸ್ವಲ್ಪ ಏನಿದೆ ನೋಡಿ, ನನ್ನ ಮೈಂಡಿಂದ ಏನೋ ಸ್ಕಿಪ್ ಆಗೋಯ್ತು ಇದು ಇಟ್ಕೊಂಡಿದ್ದೀನಿ ಅಂತ ಗ್ಯಾಸಲ್ಲಿ. ಮತ್ತೆ ನೆನಪಾಯಿತು, ವಾಪಸ್ ಬಂದು ನೋಡಬೇಕಾದ್ರೆ ಸ್ವಲ್ಪ ತಳ ಹಿಡಿದ್ವಿ. ನೋಡಿ ಈ ಥರ ಇದೆ. ಸೊ ಬೆಚ್ಚಿ ನೋಡೋಣ ತಿನ್ನೋದಕ್ಕೆ ಹೇಗಿರುತ್ತೆ ಅಂತ. ತಿನ್ನಬೇಕು. ಓಕೆ, ಹೇಗೆ ಉಂಟು? ತಿಂದಿಯಲ್ಲ? ಡಿಲಿಷಿಯಸ್.